ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ವೀಟ್ ಪೊಟ್ಯಾಟೊ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿದೆ ನೋಡಿ. ಇದು ನೋಡಿ ಕಟ್ ಅನ್ನೋದೆ ನೋಡಿ. ನಾವು ಮಾಡೋದನ್ನ ತೋರಿಸ್ತೀವಿ, ಬನ್ನಿ ಹೇಗೆ ಮಾಡೋದಂತ. ನೋಡಿ ಗೆಣಸಿನ ಚಿಪ್ಸು ಮಾಡ್ತಾಯಿದ್ದೀವಿ ಇವತ್ತು. ನೋಡಿ ಈ ಥರ ಸ್ಲೇಸ್ ಮಾಡ್ಕೊಂಡಿದ್ದೀವಿ. ಬನ್ನಿ ಇವಾಗ ಎಣ್ಣೆಗೆ ಹಾಕಿ ಕರೆದು ತೋರಿಸ್ತೀವಿ. ನೋಡಿ ಈ ಥರ ಎಣ್ಣೆ ಕಾಯಿಸ್ಕೊಂಡು ಈ ಥರ ಒಂದೊಂದೇ ಎಣ್ಣೆಗೆ ಹಾಕಿ ಕರಿಬೇಕು. ಇವಾಗ ಕಮೆಂಟಲ್ಲಿ ಯಾರೋ ಹೇಳಿದರು, ಅಮ್ಮ ಸ್ವೀಟ್ ಪೊಟ್ಯಾಟೊ ಮಾಡಿ ತೋರಿಸಿ ಚಿಪ್ಸ್ನ ಅಂತ. ನೋಡಿ ಈ ಥರ ಒಂದೊಂದೇ ಮಾಡಿ ಕರಿಬೇಕು. ನಿಧಾನಕ್ಕಾಗುತ್ತಿದ್ದು ಊರಿನ ಸಣ್ಣ ಉರಿಯಲ್ಲೇ ಇಟ್ಕೊಬೇಕು, ಆವಾಗ ಚೆನ್ನಾಗಿ ಬರ್ತದೆ. ನೋಡಿ ಈ ಥರ ಒಂದೊಂದೇ ನಿಧಾನಕ್ಕೆ ಬಿಡಿ. ನೋಡಿ ಅಂಟ್ಕೊಂಡ್ಬಿಟ್ಟಿರ್ತದೆ, ಒಂದೊಂದೇ ಬಿಡಿಸ್ಬಿಟ್ಟು ಹಾಕ್ಬೇಕು. ಈ ಥರ ಸಲ ತಿರುಗಿಸ್ಕೊಡ್ಬೇಕು. ಈ ಥರ ನೋಡಿ ಫಸ್ಟ್ ಹಾಕಿರೋದೆಲ್ಲ ಆಗ್ತಾ ಬಂದಿದೆ. ನೋಡಿ ಇವಾಗ ಇದು ಆಗ್ತಾ ಇದೆ. ನೋಡಿ ನೋಡಿ ಆಗಿದೆ ಇವಾಗ ಇದು. ನೋಡಿ ಈ ಥರ ನಿಧಾನಕ್ಕೆ ಒಂದೊಂದೇ ಬಿಡಬೇಕು. ಇದು ಬೇಗ ಆಗೋಗುತ್ತಿದ್ದು. ನೋಡಿ ಈ ರೀತಿ ತಿರುಗಿಸ್ಕೊಡ್ಬೇಕು. ನೋಡಿ ಆಗ್ತಾ ಬಂದೈತೆ. ಸ್ವಲ್ಪ ನಿಧಾನಕ್ಕೆ ಆಗೋದಿದು. ನೋಡಿ ಮನೆಯಲ್ಲೇ ನಮ್ಗೆ ಯಾವ ಥರದ್ದು ಬೇಕು ಅಡುಗೆ ನಾವು ಮಾಡ್ಕೊಂಡು ತಿನ್ಬೋದು ಅಲ್ವಾ. ಯಾವುದೇ ಥರದ ಈಚೆ ಪದಾರ್ಥ ನಾವು ತಿನ್ನೋದೇ ಇಲ್ಲ. ನಮ್ಮ ಮನೇಲಿ ಏನೇ ಬೇಕಾದರೂ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ನೋಡಿ ನಾವೆಲ್ಲ ಥರದ್ದು ಅಡುಗೆನ ಮಾಡಿ ತೋರಿಸ್ತಾ ಇದ್ದೀವಿ. ಇನ್ನು ಮುಂದೆ ಆದರೂ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಅಡುಗೆನ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರಿ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಪ್ರೋತ್ಸಾಹ ಬರ್ತದೆ. ನೋಡಿ ಆಗಿದೆ ಇವಾಗ ಇದು. ನೋಡಿ ಈ ಥರ ಪೊಟ್ಯಾಟೊ ಚಿಪ್ಸ್ನ ಮಾಡ್ಕೊಂಡಿದ್ದೀವಿ. ಸ್ವೀಟ್ ಪೊಟ್ಯಾಟೊನ ನೋಡಿ ಈ ಥರ ಎಣ್ಣೆಯಲ್ಲೇ ಕರಿಬೇಕು. ಉರಿನ ಜೋರು ಉರಿಯಲಿಕ್ಬೇಕು ಸ್ವಲ್ಪ. ಆಮೇಲಿಕ್ಕೆ ಸ್ವಲ್ಪ ಸಣ್ಣ ಉರಿ ಮಾಡಬೇಕು, ಆವಾಗ ಕ್ಲೀನಾಗಿ ಫ್ರೈ ಆಗುತ್ತೆ. ನೋಡಿ ನೋಡಿ ಈ ರೀತಿ ಆಗ್ತಾ ಬಂದೈತೆ. ನೋಡಿ ಇವಾಗ ನೋಡಿ ಈ ರೀತಿ ಉಪ್ಪು ಖಾರ ಹಾಕ್ಕೊಂಡ್ರೆ ಆಗೋಯ್ತು ಇದು. ನೋಡಿ ಗೆಣಸಿನ ಚಿಪ್ಸು ರೆಡಿಯಾಗಿದೆ. ನೋಡಿ ಮನೆಯಲ್ಲೇ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಆ ರೀತಿ ಚೆನ್ನಾಗಿ ಬಂದಿದೆ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿದೆ ನೋಡಿ. ತುಂಬ ರುಚಿಯಾಗಿರ್ತದೆ ಇದು. ಮಾಡೋಕ್ಕೂ ತುಂಬ ಈಸಿನೇ ಇದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.